ಚಿಕ್ಕ ವಯಸ್ಸಿಂದನೂ ಜೊತೆಗಿದ್ದಿದ್ದು ಅಕ್ಕ ಅಮ್ಮ ಅವ್ರ ಜೊತೆನೆ. ದೊಡ್ಡವ್ರು ಆಗ್ತಾ ಆಗ್ತಾ ತುಂಬಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು. ಹೆಂಗೆ ಅಂದ್ರೆ ಎವ್ರಿ ಮಂತ್ ರೆಂಟ್ ಕಟ್ಟಕ್ಕೂ ತುಂಬಾ ಕಷ್ಟ ಆಗ್ತಿತ್ತು ನಮ್ಗೆ. ಆ ಸಮಯದಲ್ಲಿ ನಮ್ಗೆ ಯಾವುದೇ ರೀತಿ ಫಿನಾನ್ಷಿಯಲ್ ಸಪೋರ್ಟ್ ಸಿಗ್ತಿರ್ಲಿಲ್ಲ. ಬಟ್ ಸ್ಟಿಲ್ ಒಂದು ಹೋಪ್ ಇತ್ತು, ಯಾವತ್ತೋ ಒಂದಿನ ಏನೋ ಒಂದು ಮಾಡ್ತೀವಿ ನಾವು ಅಂತಿರ್ತಿತ್ತು. ಸ್ಕೂಲ್ ಡೇಸ್ ಮುಗೀತು, ಅದಾದ್ಮೇಲೆ ಕಾಲೇಜ್ ಎಲ್ಲ ಬೇಡ ಅಂತ ಹೇಳ್ತಾರೆ ಯಾರೋ. ಏನಕ್ಕೆ, ಸಾಕು ಇಷ್ಟು ಓದಿರೋದು ಅಂತೆಲ್ಲ ಹೇಳಿದ್ದಾರೆ. ಬಟ್ ಅದಾದ್ರೂ ಅಮ್ಮ ಶಿಡನ್ ಗಿವ್ ಅಪ್. ಅದಾದ್ಮೇಲೆ ತುಂಬಾ ಅದು ಇದು PG ಆಗ್ಲಿ ಕೇಟ್ರಿಂಗ್ ಆಗ್ಲಿ ಎಲ್ಲ ಮಾಡ್ಕೊಂಡ್ ಬಂದ್ವಿ. ನಾನು ಆಮೇಲೆ ಇಂಜಿನಿಯರಿಂಗ್ ಮುಗಿಸುವಾಗ್ಲೂ ಅಲ್ಲಿ ಫೀಸ್ ಕಟ್ಟಕ್ಕೆ ಪಟ್ಟಿದ ಸಾಹಸ ಇದೆ ನೋಡಿ. ಲೈಕ್ ಇನ್ನೂ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರು ನೋಡ್ತಿರ್ತಾರೆ. ಐ ಆಮ್ ಸೋ ಗ್ರೇಟ್ಫುಲ್. ಅದಾದ್ಮೇಲೆ ಅಮ್ಮಂದ್ ಕೇಟ್ರಿಂಗ್ ಇರುತ್ತೆ. ನಾನು ಇಂಜಿನಿಯರಿಂಗ್ ಓದ್ಕೊಂಡೇ ಐ ಯೂಸ್ ಟು ಗೋ. ನಾನೇನೋ ಅನ್ಕೋತಿರ್ಲಿಲ್ಲ, ನಾನೇ ಫುಡ್ ಸರ್ವ್ ಮಾಡ್ತಿದ್ದೆ, ನಾನೇ ಅಲ್ಲಿ ಎಲೆ ತೆಗಿಯೋದ್ರಿಂದ ಹಿಡಿದು ಐ ಯೂಸ್ ಟು ಡೂ ಎವ್ರಿಥಿಂಗ್. ಅಂಡ್ ವಾಟ್ ಎವರ್ ಐ ಆಮ್ ರೈಟ್ ನಾವು ಇಲ್ಲಿ ನಿಂತಿದ್ದೀನಿ ಅನ್ನೋ ಕಾರಣ ಇವರಿಬ್ರು ನನಗ್ ಕೊಟ್ಟಿರೋ ಭಿಕ್ಷೆ ಅಂತ ನಾನು ಹೇಳ್ತೀನಿ.